ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 8ನೇ ದಿನ. ಇವತ್ತು ಮಕ್ಕಳ ಸಾಹಿತ್ಯದ ಒಂದು ಕಥಾ ಸಂಕಲನವನ್ನು ಇವತ್ತು ಪರಿಚಯ ಮಾಡಲಿದ್ದೇನೆ. ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರವರ ಆನೆಗೆ ಅಂಗಿ ತೊಡಿಸಿದ ಅಮ್ಮು ಮಕ್ಕಳ ಕಥಾ ಸಂಕಲನವನ್ನು ಇವತ್ತಿನ ದಿನ ನಿಮಗೆ ಪರಿಚಯ ಮಾಡಲಿದ್ದೇನೆ. ಕೃತಿಯ ಕುರಿತಾಗಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಲಿದ್ದೇನೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮದರಕಲ್ ಗ್ರಾಮದವರಾಗಿರುವಂಥ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಅವರು ತಾಳಿಕೋಟೆಯ B.Ed ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಕವಿತೆಗಳು, ಕಥೆಗಳು ಈಗಾಗಲೇ ಕರ್ಮವೀರ, ಸುಧಾ, ರಾಯಚೂರು ವಾಣಿ, ಸುದ್ದಿಮೂಲ, ರಾಯಚೂರು ಸಂಜೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಆನೆಗೆ ಅಂಗಿ ತೊಡಿಸಿದ ಅಮ್ಮು ಮಕ್ಕಳ ಕಥಾ ಸಂಕಲನ NVN ಪಬ್ಲಿಕೇಶನ್ ಮದರಕಲ್ ಪ್ರಕಾಶನದ ಮೂಲಕ ಪ್ರಕಟವಾಗಿದೆ. 2025ರಲ್ಲಿ ಪ್ರಕಟವಾಗಿರುವ ಈ ಕೃತಿ 108 ಪುಟಗಳನ್ನು ಹೊಂದಿದ್ದು 120 ರೂಪಾಯಿ ಬೆಲೆಯನ್ನ ಈ ಕಥಾ ಸಂಕಲನ ಹೊಂದಿದೆ. ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ತಮ್ಮಣ್ಣ ಬೀಗರ್ ಸರ್ ಅವರು ಮುನ್ನುಡಿ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ನಮ್ಮ ಭಾಗದ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂಥ ಗುಂಡ್ರಾವ್ ದೇಸಾಯಿ ಸರ್ ಅವರು ಬೆನ್ನುಡಿಯನ್ನ ಬರೆಯುವ ಮೂಲಕ ಪ್ರೋತ್ಸಾಹವನ್ನ ನೀಡಿ ಬೆನ್ನು ತಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಮನೋವಿಜ್ಞಾನದಲ್ಲಿ ಈಗಾಗಲೇ ಬಹಳಷ್ಟು ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಸರ್ ಅವರು ಬಾಲ್ಯಾವಸ್ಥೆ ಮತ್ತು ಬೆಳವಣಿಗೆ, ಕಲಿಕಾ ಮತ್ತು ಬೋಧನಾ ಪ್ರಕ್ರಿಯೆ, ಮನೋವಿಜ್ಞಾನ ಅನ್ನುವಂಥ ಮನೋವಿಜ್ಞಾನದಲ್ಲಿ ಕುರಿತಾಗಿ ಈಗಾಗಲೇ ಕೃತಿಗಳನ್ನು ರಚಿಸಿರುವುದರಿಂದ ಮಕ್ಕಳ ಮನಸ್ಸನ್ನ ಮನೋವಿಜ್ಞಾನಿಯಾಗಿ ಹಾಗೂ ಮಕ್ಕಳ ಮನಸ್ಸು ಹಾಗೂ ಬೆಳೆಯುತ್ತಿರುವಂತಹ ಅವರು ವಿಕಾಸ ಹೊಂದುತ್ತಿರುವಂತಹ ಮಗುವಿನ ಮನಸ್ಸು ಯಾವ ರೀತಿ ಇರುತ್ತದೆ ಎಂಬುದನ್ನು ಅರಿತಿರುವ ತಿಮ್ಮಯ್ಯ ಶೆಟ್ಟಿ ಸರ್ ಅವರು ಮಕ್ಕಳ ಸಾಹಿತ್ಯ ಲೋಕವನ್ನ ಮರಗಳು ಮಾತನಾಡಿದ್ರೆ ಎನ್ನುವಂತ ಕೃತಿಯ ಮೂಲಕ ಮಕ್ಕಳ ಸಾಹಿತ್ಯ ಲೋಕದ ಬರವಣಿಗೆಯನ್ನ ಪ್ರಾರಂಭಿಸಿದರು. ನನ್ನಪ್ಪ ನನ್ನೂರ ದೈವ ಹಾಗೂ ಆನೆಗೆ ಅಂಗಿ ತೊಡಿಸಿದ ಅಮ್ಮು ಅನ್ನುವಂಥ ಕೃತಿಗಳನ್ನ ಈಗಾಗಲೇ ರಚಿಸಿದ್ದಾರೆ. ಆನೆಗೆ ಅಂಗಿ ತೊಡಿಸಿದ ಅಮ್ಮು ಅನ್ನುವಂಥ ಮಕ್ಕಳ ಕಥಾ ಸಂಕಲನದಲ್ಲಿ ಫ್ಯಾಂಟಸಿಗಳನ್ನ ಹಾಗೂ ಕಾಲ್ಪನಿಕ ರಂಜನೀಯ ಕಥೆಗಳನ್ನ ನಾವು ಇದರಲ್ಲಿ ನೋಡಬಹುದು. ಒಟ್ಟು 18 ಕಥೆಗಳು ಈ ಸಂಕಲನದಲ್ಲಿವೆ. 18 ಕಥೆಗಳು ಸಹ ಭಿನ್ನ ಭಿನ್ನ ವಿಷಯಗಳನ್ನು ಒಳಗೊಂಡಂತೆ ರಚನೆಯಾಗಿವೆ. ಅಮ್ಮು ಮತ್ತು ಗುಬ್ಬಿಗಳು, ಮಗಲು ಮತ್ತು ಹೆಲ್ಮೆಟ್, ದೇವರು ಹಚ್ಚಿದ ಲಿಪ್ಸ್ಟಿಕ್, ನಾಯಿ ಬಾಲ ಡೊಂಕಲ್ಲ, ಮಮತೆಯಿಂದ ಗಿಡ ಬೆಳೆಸಿದಳು, ಗುಬ್ಬಿಗೆ ಛತ್ರಿ ಹಿಡಿದಿದ್ದು, ಪೊಲೀಸ್ ಭೀಮನ್ನ, ಸ್ವಚ್ಛತೆಯ ರಾಯಭಾರಿ, ದೇವರಿಗೆ ಮಾತನಾಡಿಸಿದ ಮಗು, ಆನೆಗೆ ಅಂಗಿ ತೊಡಿಸಿದ ಅಮ್ಮು, ಅಮ್ಮು ಮತ್ತು ಅಳಿಲು, ಚಿನ್ನು ಮತ್ತು ಕೋತಿ, ಸೈಕಲ್ ಮತ್ತು ಬಣ್ಣದ ಗುಬ್ಬಿ ಅನ್ನುವಂಥ 18 ಕಥೆಗಳು ವಿಭಿನ್ನ ವಿಷಯ ವಸ್ತುಗಳನ್ನು ಇಟ್ಟುಕೊಂಡು ಹಾಗೂ ವಾಸ್ತವ ಹಾಗೂ ರಂಜನೆಯ ಕಥೆಗಳನ್ನ ಈ ಕಥಾ ಸಂಕಲನದಲ್ಲಿ ನಾವು ಕಾಣಬಹುದು. ಕಥೆಗಳನ್ನ ಬರಿಬೇಕಾದ್ರೆ ಆ ಮುದ್ದು ಪ್ರೀತಿಯ ಮಗಳನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಹಾಗೂ ಮಗುವಿನ ಜೊತೆಗೆ ಮಾಡಿರುವಂತ ಕಳೆದಂತ ಸಮಯಗಳು ಹಾಗೂ ಮಗು ಮಾಡಿರುವಂತ ತುಂಟಾಟಗಳು ಅವುಗಳನ್ನ ನಾವು ಈ ಕಥಾ ಸಂಕಲನದಲ್ಲಿ ನಾವು ನೋಡಬಹುದು. ಬಹಳಷ್ಟು ಈ ಸಂಕಲನದಲ್ಲಿ ಸೃಜನಶೀಲ ಹಾಗೂ ಸೃಜನಶೀಲ ಮನಸ್ಸಿನ ಜೊತೆಗೆ ಮುಗ್ಧ ಮನಸ್ಸು ಸಹ ಬಹಳ ಅವಶ್ಯಕತೆ ಆಗುತ್ತದೆ. ಯಾಕಂದ್ರೆ ಯಾವುದೇ ಸಾಹಿತ್ಯದ ಕಲಾ ವಿಭಕ್ತಿಗೆ ಮುಖ್ಯವಾಗಿ ಮಕ್ಕಳ ಸಾಹಿತ್ಯದಲ್ಲಿ ಬರಿಬೇಕು ಅಂತಂದ್ರೆ ನಾವು ಕಳೆದ ಬಾಲ್ಯವನ್ನ ಹಾಗೂ ಮಗುವಿನ ಮನಸ್ಸನ್ನ, ಮಗುವಿಗೆ ಯಾವ ರೀತಿ ತುಂಟಾಟ ಮಾಡುತ್ತೆ ಅದೇ ಮನಸ್ಸನ್ನ ನಾವು ಹೊಂದಿದಾಗ ಮಾತ್ರ ಮಕ್ಕಳ ಸಾಹಿತ್ಯ ರಚನೆ ಮಾಡಕ್ ಸಾಧ್ಯ ಆಗುತ್ತೆ. ಹಾಗೆ ಒಂದು ಕಳೆದೋದ ಬಾಲ್ಯವನ್ನ ಎಲ್ಲರೂ ಸಹ ಮರಳಿ ಪಡಿಬೇಕು ಅಂತ ಅನ್ನಿಸ್ತಿರ್ತಾರೆ, ಆದ್ರೆ ಮರಳಿ ಪಡೆಯಕ್ ಆಗೋದಿಲ್ಲ. ಆದ್ರೆ ನಾವು ಬಾಲ್ಯದಲ್ಲಿ ಇರಬೇಕು ಅನ್ನೋಂಥ ಒಂದು ಆಸೆ ಮಾತ್ರ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಅಂತಹ ಬಾಲ್ಯವನ್ನ ಬಿಗಿದಿಟ್ಟುಕೊಂಡು ಬಾಲ್ಯದಲ್ಲಿ ಮಾಡಿರುವಂತ ತುಂಟಾಟಗಳನ್ನ ಹಾಗೂ ಈಗಿರುವಂತ ವಾಸ್ತವದ ನೆಲೆಗಟ್ಟಿನಲ್ಲಿ ಮಗು ಮಾಡಿರುವಂತ ಕೆಲವೊಂದು ಪ್ರಯತ್ನಗಳನ್ನ, ಆಟಗಳನ್ನ ನಾವು ಇದರಲ್ಲಿ ನೋಡಬಹುದು. ಬಹಳಷ್ಟು ಕಥೆಗಳನ್ನು ಸಹ ಬಹಳ ಚೆನ್ನಾಗಿವೆ. ಎಲ್ಲ ಕಥೆಗಳನ್ನ ಇವತ್ತು ಹೇಳಕ್ಕಾಗಲ್ಲ. ನಾನು ಮುಖ್ಯವಾಗಿ 2 ಕಥೆಗಳನ್ನ ಇವತ್ತು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅಮ್ಮು ಅನ್ನೋಂತ ಒಂದು ಪುಟ್ಟ ಹುಡುಗಿ ಯಾವ ರೀತಿ ತುಂಟಾಟ ಮಾಡೋದ್ರ ಮೂಲಕ ಒಳ್ಳೆ ಕೆಲಸಗಳನ್ನು ಸಹ ಮಾಡ್ತಾಳೆ. ಅಂತ ಒಂದು ಕಥೆಯಲ್ಲಿ ಮಗಳು ಮತ್ತು ಹೆಲ್ಮೆಟ್, 4 ವರ್ಷದ ಪುಟ್ಟ ಹುಡುಗಿ ಚಿನ್ನು ಏನ್ ಮಾಡ್ತಾಳ, ದಿನಾಲೇ ಆಟ ಸಾಮಾನು ತಗೊಂಡು ಅರಿಕೆಂತ ಕುಂತು ಬಿಟ್ಟಿರ್ತಾಳೆ, ಆಟ ಆಡ್ತಿರ್ತಾಳೆ. ಒಂದಿನ ಅವ್ರಮ್ಮ ಬಂಡೆ ತೊಳಿತಿರ್ತಾಳೆ, ಆ ರೂಮಿನ ಬಂಡೆ ತೊಳೆದು ಹೋಗಿರ್ತಾಳೆ.
ಹೋಗಿ ಬರೋದ್ರೊಳಗೆ ಮತ್ತೆ ಆಟ ಸಾಮಾನು ಅರಿವಿ ಎಲ್ಲ ಗಲೀಜ್ ಮಾಡ್ಬಿಟ್ಟಿರ್ತಾಳ. ಅವಾಗ ಅವ್ರಮ್ಮ ಮಗುವಿಗೆ ಬೈದು, ನೀನು ಎದುರು ಮನೆ ಆಂಟಿ ಮಗು ಆಟ ಆಡ್ ಹೋಗು ಅಂತ ಎದುರು ಮನೆ ಕಳಿಸ್ತಾಳ. ಹೋಗಿ ಬರೋದ್ರೊಳಗೆ ಮರುದಿನ ಪೂಜೆ ಇರುತ್ತಾ, ಹಂಗಾಗಿ ಎಲ್ಲಾ ಬಂಡೆ ತೊಳೆದು ಮತ್ತೆ ನೀಟಾಗಿ ಮಾಡ್ತಾರ. ಆದ್ರೆ ಎದುರು ಮನೆಗೆ ಹೋಗಿರೋಂತ ಹುಡುಗಿ ಮತ್ತೆ ಹತ್ಕಂತ ಬರ್ತಾಳ. ಎದಕ್ ಹತ್ಕಂತ ಬಂದಿ ಅಂದ್ರೆ, ಇಲ್ಲ ಮಾಮ ಹೊಸ ಹೆಲ್ಮೆಟ್ ತಗೊಂಡಾನ, ನನಗ್ ಕೊಡವಲ್ಲ ಅಂತೇಳಿ ಹತ್ಕಂತ ಬರ್ತಾಳ. ಅವಾಗ ಅವ್ರಮ್ಮ ಅಂತಾಳ, ಇಲ್ಲಮ್ಮ ಅದು ದೊಡ್ಡವ್ರ ಹಾಕ್ಯಾನ ಹೆಲ್ಮೆಟ್, ಗಾಡಿ ಬೈಕ್ ಹೊಡಿಬೇಕಾದ್ರೆ ಅಷ್ಟೇ ಹಾಕಬೇಕು, ನೀನ್ ಆಟ ಸಾಮಾನ್ ಹೆಲ್ಮೆಟ್ ಅಲ್ಲ ಅದು ಅಂತಾಳ. ಇಲ್ಲ ನಾನು ಅಕ್ಕಂದ ಗಾಡಿ ಹೊಡಿತೀನಿ, ನನಗ್ ಬೇಕೇ ಬೇಕು ಅಂತ ಅಂದಾಗ ಮತ್ತೆ ಅವ್ರಮ್ಮ ನೆನ್ಪ್ ಮಾಡ್ತಾಳ, ಇಲ್ಲ ನಮ್ಮನೆಗೂನು ಹೆಲ್ಮೆಟ್ ಐತೆ, ಅಲ್ಲಿ ಮ್ಯಾಲ್ ತೆಗ್ದಿಟ್ಟಾರ, ಅಪ್ಪ ಬಂದ್ಮೇಲೆ ನಾನು ಕೊಡಿಸ್ತೀನಿ ಬಾ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾರ. ಅವಾಗ ಯಾವಾಗ ಅಪ್ಪ ಹೊರಗಡೆಯಿಂದ ಬಂದಾಗ ನನಗೆ ಹೆಲ್ಮೆಟ್ ತಕ್ಕೊಡು ಅಂತೇಳಿ ಹೆಲ್ಮೆಟ್ ತೆಗೆದು ಅದನ್ನ ಚೆನ್ನಾಗಿ ಒರೆಸಿ ತಾನು ಫಸ್ಟ್ ಹಾಕ್ಯಂಡು ಆಮೇಲೆ ಅವ್ರ ಅಪ್ಪಗೆ ಹಾಕ್ಯಂಡು, ನಿನ್ ಮೇಲೆ ನಿನ್ ದಿನಾಲೆ ಹೊರಗಡೆ ಬೈಕ್ ತಗೊಂಡ್ ಹೋಗ್ಬೇಕಾದ್ರೆ ಕಂಪಲ್ಸರಿ ಅದನ್ನ ಕಡ್ಡಾಯವಾಗಿ ನೀನ್ ಹಾಕ್ಯಂಡೇ ಹೋಗ್ಬೇಕು ಅಂತೇಳಿ ಅದನ್ನ ಬಹಳ ಎಚ್ಚರಿಕೆಯಿಂದ ಒತ್ತಾಯಿಸ್ತಾಳೆ. ಅವಾಗಿಲ್ಲಪ್ಪ, ಇಲ್ಲಮ್ಮ ಬಹಳ ಸೆಕೆ ಐತೆ ಬೇಡ ಅಂತಂದ್ರು, ಇಲ್ಲ ಇಲ್ಲ ಬಹಳ ನೀನ್ ಏನೇ ಮಾಡು, ಬೈಕ್ ಅದು ಹೊಡಿಬೇಕಾದ್ರೆ ನೀನು ಕಂಪಲ್ಸರಿ ಹೆಲ್ಮೆಟ್ ಹಾಕ್ಯಂಡ್ ಹೋಗ್ಲೇಬೇಕು ಅಂತೇಳಿ ಹಠ ಮಾಡ್ತಾಳ. ನಂತರ ಮಗುವಿನ ಆಟಕ್ಕೆ ಹಾಕ್ಯಂಡ್ ಹೋಗ್ತಾರ. ಬರ್ಬೇಕಾದ್ರೆ ಬಿಚ್ಚಿ ಹಂಗೆ ಬೈಕ್ ಮೇಲೆ ಇಟ್ಕೊಂಡ್ ಬಂದಾಗ, ನೀನ್ ಎದಕ್ಕ ಬಿಚ್ಕೊಂಡ್ ಬಂದಿ, ನೀನ್ ಹಾಕ್ಯಂಡೇ ಬರ್ಬೇಕಿತ್ತು ಹೆಲ್ಮೆಟ್ ಅನ್ನ, ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೇಬೇಕು, ನೀನು ಎದಕ್ಕೆ ಬಿಚ್ಚಿಟ್ಟಿದ್ದಿ ಅಂತೇಳಿ ಮತ್ತೆ ಹಠ ಮಾಡಿ, ನೀನ್ ಇನ್ಮೇಲೆ ಏನ್ ಮಾಡ್ಬೇಕು, ಹೋಗ್ಬೇಕಾದ್ರೆ ಹಾಕ್ಯಂಡ್ ಹೋಗ್ಬೇಕು, ಬರ್ಬೇಕಾದ್ರೆ ಹಾಕ್ಯಂಡ್ ಬರ್ಬೇಕು ಅಂತೇಳಿ ಒಂದು ರಕ್ಷಣಾತ್ಮಕವಾದಂತ ಆ ಆಟವನ್ನ, ರಕ್ಷಣೆ ಜೊತೆಗೆ ಅವಳ ಪ್ರೀತಿ ಒತ್ತಾಯಕ್ಕೆ ಮಣಿದು ಅವಾಗಿಂದ ತಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಯಂಡು ರೂಢಿ ಆಗುತ್ತೆ. ಅವಾಗ ಹೆಲ್ಮೆಟ್ ಹಾಕ್ಯಂಡ್ ಹೋದಾಗ ಎದುರು ಮನೆ ಮಗು ಸಹಿತ ತೋರಿಸ್ತಾಳ, ನೋಡು ನಮ್ಮ ಮನೆಗೂ ಸಹಿತ ಹೆಲ್ಮೆಟ್ ಐತೆ, ನಮ್ಮ ಪಪ್ಪಂದು ಹೆಲ್ಮೆಟ್ ಐತೆ ಅಂತೇಳಿ ಖುಷಿಯಿಂದ ಎದುರು ಮನೆ ಮಗುಗೆ ತೋರಿಸುತ್ತಾ ಅವಳು ಹೇಳ್ತಾಳ, ನಮ್ಮನೇಲೂ ಸಹಿತ ಹೆಲ್ಮೆಟ್ ಐತೆ, ಇಲ್ಲಿ ಬರೀ ನಿಮ್ ಮನೆಗೆ ಒಂದೇ ಅಲ್ಲ ಅಂತೇಳಿ. ಯಾಕಂದ್ರೆ ಅವತ್ತು ಆಕೆ ಕೇಳದಾಗ ಕೊಟ್ಟಿರಲ್ಲ, ಹಾಗಾಗಿ ಆ ಸಿಟ್ನಾಗ ಮತ್ತೆ ಹೇಳಿ ಮತ್ತೆ ಖುಷಿ ಪಡ್ತಾಳ. ಮತ್ತೆ ಒಂದು ಕತೆ, ಆನೆಗೆ ಅಂಗಿ ತೊಡಿಸಿದ ಅಮ್ಮನು ಅಂತ ಒಂದು ಕಥೆಯನ್ನ ನಾವು ನೋಡ್ಬೋದು. ಈ ಕಥಾ ಸಂಕಲನದ ಶೀರ್ಷಿಕೆ ಆಗಿರುವಂತ ಆನೆಗೆ ಅಂಗಿ ತೊಡಿಸಿದ ಅಮ್ಮು ಯಾವ ರೀತಿ ಆಗತ್ತೆ ಅಂತೇಳಿ, ಅಮ್ಮು 5 ವರ್ಷದ ಹುಡುಗಿ ಇರುವಂತ ಸಂದರ್ಭದಲ್ಲಿ ಅವರ ತಾತ ಮತ್ತು ಅಜ್ಜಿ ಚಾರ್ಧಾಮ ಯಾತ್ರೆಗೆ ಹೋಗಿರ್ತಾರೆ. ಚಾರ್ಧಾಮ ಯಾತ್ರೆ ಹೋಗ್ಬೇಕಾದ್ರೆ ಅವ್ರನ್ನ ಕಳಿಸ್ಬೇಕಂತೇಳಿ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತಾರೆ. ತಂದೆ ತಾಯಿ ಜೊತೆಗೆ ಈ ಅಮ್ಮನು ಹೋಗಿರ್ತಾಳೆ. ಅಮ್ಮ ಹೋದಾಗ ತಾತ ಅಜ್ಜಿನ ಕಳಿಸ್ತಾರೆ. ಏರ್ಪೋರ್ಟಿಗೆ ಕಳಿಸಿದ್ಮೇಲೆ ಏರೋಪ್ಲೇನಿಗೆ ಬಹಳ ದೊಡ್ಡದಿರ್ತತೆ. ಅವಾಗ ಅವ್ರ ಅಮ್ಮ ಕೇಳ್ತಾರ, ಅಲ್ಲಮ್ಮ ಇಷ್ಟು ದೊಡ್ಡದೈತಿ ಇದು ವಿಮಾನ, ಇದನ್ನ ಹೆಂಗ್ ತಯಾರು ಮಾಡ್ತಾರ ಅಂತ ಕೇಳ್ತಾರ. ಮಕ್ಕಳು ತುಂಟಾಟದಿಂದ ಕೇಳುವಂತ ಬಹಳಷ್ಟು ಪ್ರಶ್ನೆಗಳಿಗೆ ಪಾಲಕರು ಉತ್ತರಿಸಕ್ಕೆ ಆಗೋದಿಲ್ಲ ಅಂತ ಬಹಳಷ್ಟು ಪ್ರಶ್ನೆಗಳನ್ನ ಮಕ್ಕಳು ಕೇಳ್ತಾರ. ಅದೇ ರೀತಿ ಅಮ್ಮ ಕೇಳಿದಾಗ ಅವ್ರ ಅಮ್ಮಗೆ ಏನ್ ಉತ್ತರ ಹೇಳ್ಬೇಕನ್ನಂತ ಗೊತ್ತಾಗೋದಿಲ್ಲ. ಅವಾಗ ಏನ್ ತಲೆ ಹರಟೆ ನೀನು, ಹೋಗು ನಿಮ್ಮ ಅಪ್ಪನ ಕೇಳ ಹೋಗು ಅಂತೇಳಿ ಬೈದ್ ಕಳಿಸ್ಬಿಡ್ತಾಳ. ಅವಾಗ ಮಗು ಹತ್ಗಂತ ಬರ್ತತೆ. ಅವಾಗ ಮಗು ಹತ್ಗಂತ ಬಂದಾಗ ತಂದೆ ಕೇಳ್ತಾಳೆ, ಅದಕ್ಕಮ್ಮ ಹಾಳಾಕತ್ತಿ, ಏನಾಯ್ತು ಅಂತೇಳಿ ಮುದ್ದು ಮಾಡಿ ರಮಿಸಿ ಕೇಳಿದಾಗ ಹೇಳ್ತಾಳ, ಅಲ್ಲಪ್ಪ ವಿಮಾನ ಇಷ್ಟು ದೊಡ್ಡದೈತಿ, ಅದನ್ನ ಹೆಂಗ್ ತಯಾರು ಮಾಡ್ತಾರಂತ ನಾನು ಕೇಳಿದೆ, ಇಷ್ಟು ಕೇಳಿದಕ್ಕೆ ಅಮ್ಮ ನನಗೆ ಬೈದು ಬಿಟ್ಲು ಅಂತ ಹೇಳ್ತಾಳ. ಅವಾಗ ತಂದೆ ಹೇಳ್ತಾನ, ಇಲ್ಲಮ್ಮ ಏನಂತ ರಮಿಸಿ ಅವರು ಯೋಚನೆ ಮಾಡಿ ಹೇಳ್ತಾರ, ಇಲ್ಲಮ್ಮ ಏನು ಬಹಳ ಸರಳವಾಗೈತಿ ಅದು, ಏನಿಲ್ಲ ವಿಮಾನ ಮೇಲೆ ಹೋಗುತ್ತಲ್ಲ, ಮೇಲೆ ಹೋದಾಗ ಸಣ್ಣದಾಗ್ಬಿಡುತ್ತ, ಅವಾಗ ಅದನ್ನ ತಯಾರು ಮಾಡಿ ಅದಕ್ಕೆ ಬಣ್ಣ ಗಿಣ್ಣ ಹಚ್ತಾರ ಅಂತ ಹೇಳ್ತಾರ. ಅವಾಗ ಅಮ್ಮ ಖುಷಿ ಆಗ್ಬಿಡುತ್ತೆ, ಹೌದಲ್ಲ ಮೇಲೆ ಹೋದಾಗ ಸಣ್ಣದಾಗತ್ತ, ಅವಾಗ ಅದನ್ನ ಸುಂದರವಾಗಿ ಬಣ್ಣ ಹೊಡೆದು ತಯಾರು ಮಾಡ್ತಾರ ಅಂತೇಳಿ ಅನ್ಕಂದು ಖುಷಿ ಪಡ್ತಾಳ. ಒಂದು ದಿನ ಮನೆಯವರೆಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗಿರ್ತಾರ. ಮಂತ್ರಾಲಯಕ್ಕೆ ಹೋದಾಗ ಒಳ್ಳೆದಂಡೆಯಲ್ಲಿ ಅಮ್ಮ ಕುದುರೆ ಸವಾರಿ ಮಾಡ್ತಾಳ, ಒಂಟೆ ಇರ್ತಾವ, ಒಂಟೆ ಸವಾರಿ ಮಾಡ್ತಾಳ. 2 ಸವಾರಿ ಮಾಡಿ ಬಹಳಷ್ಟು ಬಣ್ಣದ ಆಟಗಳ ಸಾಮಾನುಗಳ ಇರ್ತಾವ ಕೇಳ್ತಾಳ. ಅವಾಗ ಬಹಳ ದುಬಾರಿ ಇದ್ದಾಗ ಆಕೆಗೆ ಏನ್ ಹೇಳ್ತಾರ, ಆಕೆ ಗಮನ ಆನೆ ಮೇಲೆ ಹೋಗುತ್ತೆ. ಅಲ್ಲಪ್ಪ ನಾನು ಒಂಟೆ ಮೇಲೆ ಕುಂತು ಸವಾರಿ ಮಾಡೀನಿ, ಕುದುರೆ ಮೇಲೆ ಕುಂತುನು ಸವಾರಿ ಮಾಡೀನಿ, ಆದ್ರೆ ಆನೆ ಮೇಲೆ ಕುಂತಿಲ್ಲ, ಆನೆ ಮೇಲೆ ನನ್ನ ಕುಂದ್ರಿಸು ಅಂತ ಹೇಳ್ತಾರ. ಅವಾಗ ಅವ್ರು ಹೇಳ್ತಾರ ತಂದೆ ತಾಯಿ, ಇಲ್ಲಮ್ಮ ಇದು ಗುರು ರಾಘವೇಂದ್ರ ಸ್ವಾಮಿಗಳು ಆನೆ ಐತೆ, ಮಠದ ಆನೆ ಐತೆ, ಅದ್ರ ಮೇಲೆ ಕುಂದ್ರಬಾರ್ದು, ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರ. ಆಯ್ತು ಸರಿ ಅಂತ ನಮಸ್ಕಾರ ಮಾಡಿದ್ಮೇಲೆ ಅಮ್ಮಗೊಂದು ಆಲೋಚನೆ ಒಳಿತೈತೆ, ಅಲ್ಲಪ್ಪ ನಾನು ಕುದುರೆ ಮೇಲೆ ಕುಂತಿದ್ದೆ, ಕುದುರೆಗೆ ಬಟ್ಟೆ ಹಾಕಿದ್ರು, ಲಾಯ ಕಟ್ಟಿದ್ರು, ಒಂಟೆ ಮೇಲೆ ಕುಂತಿದ್ದೆ, ಒಂಟೆ ಮೇಲೇನು ಬಟ್ಟೆ ಇತ್ತು, ಆದ್ರೆ ಆನೆಗೆ ಬಟ್ಟೆನೇ ಇಲ್ಲ, ಆನೆ ಬರೆ ಮೇಲೆ ಐತೆ, ಅದಕ್ಕೊಂದು ಅಂಗಿ ತೊಡಸ್ಬೇಕು, ನೀನು ಅಂಗಿ ಹಾಕು ಅಂತ ಹೇಳ್ತಾರ. ಅವಾಗ ತಂದೆ ಹೇಳ್ತಾನ, ಅಲ್ಲಮ್ಮ ಆನೆ ಬಹಳ ದೊಡ್ಡದೈತೆ, ಅದಕ್ಕೆ ಅಂಗಿ ಹೆಂಗ್ ಹಾಕಕ್ಕಾಗುತ್ತಾ ಅಂತ ಹೇಳ್ತಾರ.
ಅವಾಗ ಅಮ್ಮ ನೆನ್ಪು ಮಾಡ್ಕೊಂತಾಳ, ಅಲ್ಲಪ್ಪ ನೀನೇ ಹೇಳಿದ್ದೆ ಅವತ್ತು ವಿಮಾನ ಮ್ಯಾಲೆ ಹೋದ್ಮೇಲೆ ಸಣ್ಣದಾಗತ್ತ, ಅವಾಗ ಅದಕ್ಕೆ ಬಣ್ಣ ಹಾಕ್ತಾರ, ತಯಾರು ಮಾಡ್ತಾರ ಅಂತ ಹೇಳಿದ್ದಿ. ಆನೆನು ಮ್ಯಾಲೆ ಹಾರಕ್ ಹೇಳ್ಬಿಡು, ಆನೆ ಮ್ಯಾಲೆ ಹೋದ್ಮೇಲೆ ಅದು ಅಂಗಿ ತೊಡ್ಸಿರಾಯ್ತು ಅಂತ ಹೇಳ್ತಾಳ. ಅವಾಗ ಆಕೆ ಮುಗ್ಧತೆಗೆ ಬೆರಗಾಗ್ತಾರೆ ಎಲ್ಲರೂ. ಅವಾಗ ಹೇಳಿದ್ರೆ ಕೇಳಂತ ಪರಿಸ್ಥಿತಿ ಇರಲ್ಲ. ಅವಾಗ ಆನೆನೆ ಹೇಳತ್ತ, ಇಲ್ಲಮ್ಮ ನೀನು ಏನ್ ಆಟದ ಸಾಮಾನದಾಗ ಐತಲ್ಲ ಆನೆ, ನನ್ನಂತದೇ ಆನೆನ ತಗೋ, ಅದಕ್ಕೆ ಅಂಗಿ ಹಾಕು ಅಂತ ಆನೆ ಅಂತತೆ. ಅವಾಗ ಆಕೆ ಅಂತಾಳ, ಅಮ್ಮು ಏ ಇಲ್ಲಪ್ಪ ಆನೆ, ನೀನೇ ಹಾಕ್ಯಬೇಕು ಅಂಗಿ, ನಾನು ಆಟದ ಸಾಮಾನು ಆನೆಗೆ ಹಾಕಲ್ಲ ಅಂಗಿ, ನೀನೇ ಹಾಕ್ಯಬೇಕು ಅಂಗಿ, ನೀನ್ ನೋಡು ಎಷ್ಟು ಬರೆ ಮೈಲದಿ, ನೀನ್ ಅಂಗಿ ಹಾಕ್ಯ ಅಂತೇಳಿ ಆಟಕ್ಕೆ ಬೀಳ್ತಾಳ. ಅವಾಗ ಆನೆ ಹೇಳ್ತಾರೆ, ಇದೇನಿಲ್ಲ ನಮ್ಮಪ್ಪ ಹೇಳ್ಯಾನ, ನೀನು ಮ್ಯಾಲೆ ಹಾರು, ನೀನ್ ಮ್ಯಾಲೆ ಹಾರಿದ ಮೇಲೆ ನಾನು ನಿನಗೆ ಅಂಗಿ ಹಾಕ್ತೀನಿ ಅಂತ ಹೇಳ್ತಾಳೆ. ಅವಾಗ ಆನೆ ಹೇಳ್ತಾಳಮ್ಮ, ನಾನು ಬಹಳ ದಪ್ಪ ಇದೀನಿ, ಎತ್ತರ ಇದೀನಿ, ನಾನು ಹೆಂಗ್ ಹಾರಕ್ಕಾಗತ್ತಾ ಅಂತ ಹೇಳ್ತಾನೆ. ಅದ್ ನನಗೆ ಗೊತ್ತಿಲ್ಲ, ನೀನ್ ಹಾರ್ಬೇಕು, ನಾನು ಕೊಟ್ಟ ಅಂಗಿ ಹಾಕ್ಯಬೇಕು ಅಂತೇಳಿ ಒಂದು ಅಂಗಿನೂ ತಗೊಂಡ್ ಬರ್ತಾಳ. ತಗೊಂಬಂದಾಗ ಆನೆ ಅಮ್ಮುವಿನ ಮುಗ್ಧತೆಗೆ ಬೆರಗಾಗಿ ಆನೆ ಏನ್ ಮಾಡ್ತಾ, ಈ ಮಗು ಅಳದನ್ನ ನೋಡ್ಲಾರ್ದ ತಾನೇ ಮೇಲೆ ಹಾರಿಕಂತ ಹೋಗಿ, ನೋಡು ಅಮ್ಮು ನೀ ಕೊಟ್ಟಿರಂತ ಅಂಗಿನ ಹಾಕ್ಯಂತ ಇದೀನಿ ನೋಡು ಅಂತೇಳಿ ತನ್ನ ಸೊಂಡಿಲೆಲೆ ಅಂಗಿ ಹಾಕ್ಯಂತತೆ. ಅವಾಗ ಅಮ್ಮು ತುಂಬಾ ಖುಷಿಯಾಗಿ ಮನೆಗೆ ಹೋಗುವಂತ, ಅಮ್ಮು ಫ್ರೆಂಡ್ ನೋಡು, ಅಮ್ಮು ಫ್ರೆಂಡ್ ನಾನ್ ನಿನ್ನ ಕೊಟ್ಟಿರುವಂತ ಅಂಗಿ ಹಾಕ್ಯಂತ ಇದೀನಿ ನೋಡು ಅಂತಂದಾಗ ಅಮ್ಮು ಅವಾಗ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾಳ. ಓ, ನಾನು ಕೊಟ್ಟಂತ ಅಂಗಿನ ಹಾಕ್ಯಂತು ಆನೆ, ನನ್ನ ಆನೆ ಒಳ್ಳೆ ಆನೆ ಅಂತೇಳಿ. ಅದೇ ರೀತಿ ದೇವ್ರಿ ಹಚ್ಚಿದ ಲಿಪ್ಸ್ಟಿಕ್ ಅನ್ನುವಂಥದ್ದು ಒಂದು ಕಥೆಯಲ್ಲಿ ನಾವು ಗಿಳಿ ನೋಡಿರ್ತೀವಿ. ಗಿಳಿಗೆ ನಾವು ಹಸಿರು ಬಣ್ಣದ ಗಿಳಿ, ಕೆಂಪು ಮೂಗಿನ ಗಿಳಿ ಅಂತೀವಿ. ಆದ್ರೆ ಅಮ್ಮು ಆ ದೇವ್ರು ಹಚ್ಚಿದ ಲಿಪ್ಸ್ಟಿಕ್, ದೇವ್ರು ಎಷ್ಟು ಸುಂದರವಾಗಿ ನಿನಗೆ ಲಿಪ್ಸ್ಟಿಕ್ ಹಚ್ಚಿದಾನಲ್ಲ ಅನ್ನೋಂಥದ್ದು, ದೇವ್ರು ಹಚ್ಚಿದ ಲಿಪ್ಸ್ಟಿಕ್ ಅನ್ನೋಂಥದ್ದು ಕಥೆಯಲ್ಲಿ ಗಿಳಿಯ ಮೂಗಿಗೆ ನಾವು ಲಿಪ್ಸ್ಟಿಕ್ ಯಾರು ಹಚ್ಚಾರ ನಿನಗೆ, ದೇವ್ರು ಎಷ್ಟು ಚೆನ್ನಾಗಿ ಹಚ್ಚನಲ್ಲ ನಿನಗೆ ಲಿಪ್ಸ್ಟಿಕ್ ಅನ್ನುವಂತ ಕಥೆಯ ಸ್ವಾರಸ್ಯಕರವಾದ ಕಥೆಯನ್ನ ನೋಡಬಹುದು. ಇಲ್ಲಿರುವಂತ 18 ಕಥೆಗಳು ಸಹ ಸುಂದರವಾಗಿ, ಸ್ವಾರಸ್ಯಕರವಾಗಿ, ಹಾಗೂ ಮಗುವಿನಲ್ಲಿ ಇರುವಂತ ಒಂದು ಮುಗ್ಧತೆ, ಹಾಗೂ ಅದರಲ್ಲಿರುವಂತ ಚಾಣಕ್ಷತನ, ಬುದ್ಧಿವಂತಿಕೆ, ಹಾಗೂ ದೊಡ್ಡವರ ರೀತಿಯಲ್ಲಿ ಯೋಚನೆ ಮಾಡುವಂತ ಯೋಚನಾ ಲಹರಿ, ಈ ಎಲ್ಲಾ ವಿಷಯಗಳನ್ನ ಮನೋವೈಜ್ಞಾನಿಕವಾಗಿ ಇರುವಂತ ಸಿದ್ಧಾಂತಗಳು, ಮಗುವಿನ ಬೆಳವಣಿಗೆ ವಿಕಾಸದಲ್ಲಿ ಇರುವಂತ ಸಿದ್ಧಾಂತಗಳನ್ನ ಕಥೆಯಲ್ಲಿ ತುಂಬಾ ಸೊಗಸಾಗಿ ವಿವರಿಸುವಂತ ಪ್ರಯತ್ನವನ್ನ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಸರ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಮನೋವಿಜ್ಞಾನದ ಉಪನ್ಯಾಸಕರು ಆಗಿರುವಂತ ಕಾರಣದಿಂದಾಗಿ ಮಗುವಿನ ಮನಸ್ಸನ್ನು ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದಾಗಿ ಅವರು ಬಹಳಷ್ಟು ಚೆನ್ನಾಗಿ ಬೆಳೆದಾರೆ. ಅಮ್ಮು ಅವತ್ತು ಒಂದು ಗಿಡನ ಬೆಳೆಸ್ತಾಳ, ಗಿಡ ಬೆಳೆಸಿದ ನಂತರ ಅದನ್ನ ಕುರಿ ತಿಂದು ಬಿಡುತ್ತ ಅರ್ಧ. ಅವಾಗ ಅವಳು ಅಳ್ತಾಳ, ನಾನು ಬೆಳೆಸಿದಂತ ಗಿಡನ ಕುರಿ ಅರ್ಧ ತಿಂದು ಬಿಡ್ತು ಅಂತೇಳಿ. ಅವಾಗ ತಂದೆ ಬಂದು ನೋಡಿದಾಗ ಮಗಳ ಅಳದನ್ನ ನೋಡಕ್ಕಾಗ್ಲಾದೆ ತಂದೆ ಏನ್ ಮಾಡ್ತಾನೆ, ಗಿಡ ಸುತ್ತ ಬೇಲಿ ಹಾಕಿ ಗಿಡದ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವಾಗ ಅಮ್ಮು ಸಮಾಧಾನ ಆಗ್ತಾಳೆ. ಅಂದ್ರೆ ಆ ಮೂಲಕ ನಮಗೆ ಓದುಗರಿಗೆ ಪರಿಸರ ಪ್ರೇಮವನ್ನ ಬೆಳೆಸ್ಬೇಕು, ನಾವೆಲ್ಲರೂ ಗಿಡವನ್ನ ಬೆಳೆಸ್ಬೇಕು, ಪರಿಸರ ಇದ್ರೆ ನಾವು ಇರಕ್ ಸಾಧ್ಯ ಅನ್ನುವಂತ ಒಂದು ಸಿದ್ಧಾಂತವನ್ನ ಮಗುವಿನ ಮೂಲಕ, ಕತೆ ಮೂಲಕ ನಮಗೆ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಅಮ್ಮು ಒಂದು ಗುಬ್ಬಿಗೆ ಕಾಳಾಗ್ತಿರ್ತಾಳೆ, ಆ ಗುಬ್ಬಿ ತಿಂತಾ ಇರ್ತತೆ. ಒಂದಿನ ಅದು ಕಾಲಿಗೆ ಪೆಟ್ಟಾಗಿರುತ್ತ, ಅವಾಗ ಅಳ್ತಾಳ. ಆ ಗುಬ್ಬಿಗೆ ಒಂದು ಸ್ವಲ್ಪ ನೋವಾದ್ರೂ ಸಹಿತ ಮಕ್ಕಳು ಯಾವ ರೀತಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಪ್ರೀತಿ ಮಾಡ್ತಾರೆ, ಅವರಿಗೆ ನೋವಾದ್ರೆ ಅವರು ತಕ್ಷಣ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಅತ್ತಾಗ ಪಕ್ಷಿ ತಜ್ಞರನ್ನ ಕರೆಸಿ, ವೈದ್ಯರನ್ನ ಕರೆಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಿದ ನಂತರ ಅದು ಆರಾಮಾಗುತ್ತೆ. ಯಾವ ರೀತಿ ನಾವು ಮಗುವಿನಲ್ಲಿ ಪರಿಸರ ಕಾಳಜಿಯನ್ನು ಹೊಂದಿರ್ತತೆ, ಪಕ್ಷಿಗಳ ಮೇಲೆ ಪ್ರೀತಿ ಇರ್ತತೆ, ಹಾಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇರುತ್ತೆ ಅನ್ನೋಂಥದ್ದು ವಿಷಯವನ್ನ ಬಹಳ ಹಾಸ್ಯಮಯವಾಗಿ, ಕೆಲವೊಂದು ಮಾತ್ರ ಹಾಸ್ಯಮಯವಾಗಿ ವಿಸ್ತರಿಸುವಂತ ಕೆಲಸವನ್ನ ಲೇಖಕರು ಈ ಕಥಾ ಸಂಕಲನದಲ್ಲಿ ಮಾಡಿದ್ದಾರೆ. ಆನೆಗೆ ಅಂಗಿ ತೊಡಿಸಿದ ಅಮ್ಮು ಉತ್ತಮವಾದ ಮಕ್ಕಳ ಕಥಾಗಳನ್ನು ಒಳಗೊಂಡಿರುವಂತಹ ಕಥಾ ಸಂಕಲನವಾಗಿದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು, ಮಕ್ಕಳ ಸಾಹಿತ್ಯ ಅಭಿಮಾನಿಗಳು ಮಕ್ಕಳ ಕೃತಿಗಳನ್ನ ಓದಿ ವಾರ್ಷಿಕೋತ್ಸವ ಹಾಗೂ ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ಕಥಾ ಸಂಕಲನಗಳನ್ನ, ಪುಸ್ತಕಗಳನ್ನ ಮಕ್ಕಳಿಗೆ ಕೊಟ್ಟು ಓದಿಸುವ ಮೂಲಕ ಮಕ್ಕಳ ಸಾಹಿತ್ಯ, ಓದುವಿನ ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತ ತಮ್ಮಲ್ಲಿ ಹೇಳ್ತಾ 8ನೇ ದಿನದ ಈ ದಿನದ ಪುಸ್ತಕ ಪರಿಚಯವನ್ನ ಇದರೊಂದಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.